ಫ್ರೆಂಡ್ಸ್ ಇವಾಗ ನಾನಿದ್ದೀನಿ ಲಿಂಗಸೂರಲ್ಲಿ. ನೋಡ್ಬೋದು ನೀವು ಲಿಂಗಸೂರು ಯಾವ ಥರ ಇದೆ ಅಂತ. ನಾನು ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸೊ ಇದೇ ನೋಡಿ, ರಾಯಚೂರಲ್ಲಿ ಇರೋ ತಾಲೂಕಿನ ಲಿಂಗಸೂರು, ರಾಯಚೂರು ಡಿಸ್ಟಿಕ್ ಲಿಂಗಸೂರು ತಾಲೂಕು ಇದು. ಸೊ ಸ್ವಲ್ಪ ಮುಂಚೆ ಈ ಥರ ಇರಲಿಲ್ಲ, ಬಟ್ ಇವಾಗ ಸ್ವಲ್ಪ ಅಪ್ಗ್ರೇಡ್ ಆಗಿದೆ. ನೋಡ್ಬೋದು ನೀವು ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಿದ್ದಾರಂತ. ಸೊ ಲಿಂಗಸೂರು ತುಂಬ ಇಷ್ಟ ಆಯಿತು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಫೇಮಸ್ಸೇ ಇದು. ಈ ಥರ ಸೈಡಲ್ಲೆಲ್ಲ ರೋಡಲ್ಲಿ ನೋಡಿ ಈ ಥರ ಸೇಫ್ಟಿಯಾಗಿ ಹಾಕಿದ್ದಾರೆ. ಸೊ ಈ ಥರ ತುಂಬ ಇಷ್ಟ ಆಯ್ತು ನನಗೆ. ಎಲ್ಲ ಕಡೆಗೆ ಈ ಥರ ಮಾಡಿದ್ರೆ ತುಂಬ ಒಳ್ಳೆಯದು. ಇದು ಕಲರ್ ಕೂಡ ನೈಟಲ್ಲೆಲ್ಲ ಕಾಣಿಸುತ್ತೆ, ಸೊ ಪ್ರಾಬ್ಲಮ್ ಏನಿರಲ್ಲ. ಕಲರ್ ಶೇಡಿಂಗ್ ಏನು ಕಾಣಿಸಲ್ಲ, ತುಂಬ ಚೆನ್ನಾಗಿರುತ್ತೆ. ಇವಾಗ ಟೈಮ್ ಆಗಿದೆ 3:53. ಸೊ ನಂದು ಇನ್ನೂ ಇದೆ, ಎಷ್ಟು ಗಂಟೆ ಅಂದರೆ ಇನ್ನೂ 120 ಕಿಲೋಮೀಟರ್ಸ್ ಇದೆ. ಸೊ 120 ಕಿಲೋಮೀಟರ್ಸ್ ಇನ್ನೂ ರೀಚ್ ಆಗಬೇಕು ನಾನು. ಅವಾಗಿಂದ ಊಟ ಮಾಡ್ದಲ್ಲ, ಅವಾಗಿಂದ ಒಟ್ಟು ನಿಲ್ಲಿಸ್ದೇ ಗಾಡಿ ಹೊಡಿತಾ ಇದ್ದೀನಿ, ಒಂಚೂರು ನಿಲ್ಲಿಸಿಲ್ಲ. ಸೊಂಟ ಅಂತೂ ತುಂಬ ನೋವ್ತಾಯಿದೆ, ಬಟ್ ಏನು ಮಾಡೋಕ್ಕಲ್ಲ, ಬೇಗ ರೀಚ್ ಆಗಬೇಕು. ಬಟ್ ನಾನು ಬೆಳಗ್ಗೆ ಬೇಗ ಬಿಟ್ಟಿದ್ರೆ ರೀಚ್ ಆಗ್ಬೋದಾಗಿತ್ತು. ಸೊ ಲೇಟಾಗಿಬಿಟ್ಟೆ, ಅದೇ ರೀಸನ್ಗಾಗಿ ಸೊ ನಾನು ಲೇಟಾಗಿ ಹೋಗ್ತಾಯಿದ್ದೀನಿ. ಮನೇಲೆಲ್ಲ ಫೋನ್ ಮಾಡ್ತಿದ್ರೆ ಎಲ್ಲಿದೆ ಅಂತ, ಬಟ್ ನಾನು ಬರ್ತಿದ್ದೀನಿ ಅಂತ ಹೇಳ್ತಿದ್ದೀನಿ. ಸೊ ಬಟ್ ಅಂದ್ರೆ ಎಲ್ಲಿದೆ ಅಂತ ಕೇಳ್ತಾರೆ, ನಾನು ಏನು ಮಾಡಲಿ. ಹೋಗೋಣ, ಇನ್ನೊಂದು 2 hour ಮಿನಿಮಮ್. ಸೊ ಬೇಗ ಈ ನೈಟ್ ರೋಡ್ ಏನು ಸಿಕ್ಕರೆ ಹೊಡ್ಬಿಡ್ತೀನಿ ಪಟ್ಟಣಕ್ಕೆ ಬೇಗನೆ. ಸೊ ಅದೇ ನೈಟ್ ರೋಡ್ ಸಿಗ್ಬೇಕು. ಆವಾಗ ಅಲ್ಲೆಲ್ಲ ವಿಲೇಜಲ್ಲೆಲ್ಲ ಬಂದೆ ನಾನು. ಸೊ ಅಲ್ಲೇ ಲೇಟ್ ಆಯ್ತು ನನಗೆ. ಅದೆಲ್ಲ ಬೇರೆ ಇನ್ನೊಂದು ಏನಪ್ಪ ಅಂದರೆ ಸೆಂಟ್ರಲ್ ಪೆಟ್ರೋಲ್ ಖಾಲಿ ಆಗ್ಬಿಡ್ಬೇಕಾ ನಂದು. ಆವಾಗಲೇ ಹಾಕ್ಸಿದ್ದೆ, ಬಟ್ ಏನಂತಂದರೆ ನಾನು ನೋಡ್ಕೊಂಡಿರಲಿಲ್ಲ, ಹಂಗೆ ಸ್ಪೀಡಾಗಿ ಬರ್ತಿದ್ನಲ್ವ. ಸೊ ಅಬ್ಸರ್ವ್ ಮಾಡಿಲ್ಲ ಫ್ಯೂಯಲ್ ಕಡೆಗೆಲ್ಲ ನಾನು. ಅಲ್ಲಿ ಬಂದಾಗ ನೋಡ್ತಿದ್ದೀನಿ ಪೆಟ್ರೋಲ್ ಖಾಲಿ. ಸೊ ಏನು ಮಾಡೋದು ಅಂತ ಆಲ್ರೆಡಿ ಫುಲ್ಲು ಖಾಲಿ. ಆಮೇಲೆ ಎಲ್ಲೋ ಅಲ್ಲಿ ಲಿಂಗಸೂರು ಹತ್ರ ಒಂದು ಯಾವುದೋ ಹಳ್ಳಿ, ಸೊ ಅಲ್ಲಿ ಯಾವುದೋ ಅಜ್ಜಿ ಮಾರ್ತಿತ್ತು. ಅದು ಇದ್ರಲ್ಲಿ ಪಂಪಲ್ಲೆಲ್ಲ 102 ರೂಪಾಯಿಗೆ 107 ರೂಪಾಯಿಗೆಲ್ಲ ಕೊಡ್ತಾರೆ. ಸೊ ಅಲ್ಲೆಲ್ಲ 120 ಅಂತ ಅಜ್ಜಿ. ಸೊ ಅವಶ್ಯಕತೆ ಅನಿವಾರ್ಯಕ್ಕೆ ನಂಗೆ ಬೇಕೇ ಬೇಕಲ್ಲ. ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ತೊಗೊಂಡೆ. ಇಲ್ಲಾಂದರೆ ಮತ್ತು ನಾನು ಇಲ್ಲೊಂದು ಸೆಂಟ್ರಲ್ ಆ್ಯಪ್ ಆಗಿದ್ದರೆ ರಿಸ್ಕು. ಒಂದು ಬಾಟ್ಲಲ್ಲಿ ಹಾಕೊಂಬರ್ಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದೆ ಬೆಳಗ್ಗೆ, ಬಟ್ ಬೇಗ ಯಾವುದು ತೆಗೆಯಲ್ಲ ಅನ್ನೋ ರೀಸನ್ಗೋಸ್ಕರ ಹಾಕೊಂಬರೋಕ್ಕಾಗಲಿಲ್ಲ. ಬಟ್ ಇವಾಗ ಅಲ್ಲಿ ಮುಂದೆ ಬಂದರೆ ಇನ್ನೊಂದು ಬಂಕ್ ಸಿಕ್ತು. ಸೊ ಅಲ್ಲಿ ಹಾಕ್ಕೊಂಡಿದ್ದೀನಿ. ನೋಡ್ಬೋದು, ಕಾಣಿಸ್ತಲ್ಲ ಫೀಲು. 5 ಗಡ್ಡಿ ಇದೆ. ಸೊ ಹೋಗುತ್ತೆ, ಅದು ಮನೆ ಗಂಟೆ ಹೋಗುತ್ತೆ ಆರಾಮಾಗಿ, ಏನು ಟೆನ್ಷನ್ ಇಲ್ಲ. ಇವಾಗ ಇನ್ನೊಂದು ಟೆನ್ಷನ್ ಅಂದರೆ ಚಾರ್ಜ್ ಖಾಲಿ ಆಗಿಬಿಟ್ಟೈತೆ ಮೊಬೈಲ್ದು. 6% ಇದೆ ಮೊಬೈಲ್ ನಾನು ಅಷ್ಟೇ. ಇವಾಗ ಅದು ಯಾವಾಗ ಸ್ವಿಚ್ ಆಫ್ ಆಗುತ್ತೋ ಗೊತ್ತಿಲ್ಲ. ಲೊಕೇಶನ್ ಬೇರೆ ನನ್ನ ಹತ್ರ, ಅದೊಂದು ಪ್ರಾಬ್ಲಮ್ಮು. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಪವರ್ ಬ್ಯಾಂಕ್ ತೊಗೊಂಬಂದು ನನ್ನ ಫ್ರೆಂಡ್ಸ್ದು, ಬಟ್ ಅದು ನನ್ನ ಐಫೋನ್ ಕನೆಕ್ಟ್ ಆಗ್ತಿಲ್ಲ. ಇಯರ್ಬಡ್ಸ್ಗೆಲ್ಲ ಕನೆಕ್ಟ್ ಆಗ್ತಿದೆ, ಬಟ್ ಐಫೋನ್ ಕನೆಕ್ಟ್ ಆಗ್ತಿಲ್ಲ. ಏನು ಮಾಡೋದು ನಾನು? ಅದೊಂದೇ ಪ್ರಾಬ್ಲಮ್ ಆಯ್ತು ನನಗೆ. ಈಗ ನಾನೇ ಒಂದು ಓನಾಗಿ ತೊಗೋಬೇಕು ಒಂದು ಐಫೋನ್ದು ಪವರ್ ಬ್ಯಾಂಕ್. ಏನೂ ಮಾಡೋಕ್ಕಾಗಲ್ಲ, ಐಫೋನ್ ತೊಗೊಂಡ್ಮೇಲೆ ಮೇಂಟೆನೆನ್ಸ್ ಮಾಡಲೇಬೇಕಲ್ಲ. ತೊಗೋಕ್ಕಿಂತ ಮುಂಚೆ ಏನೋ ಅನ್ಸಲ್ಲ, ತೊಗೊಂಡ್ಮೇಲೆ ಗೊತ್ತಾಗೋದು ಐಫೋನ್ ಯಾಕಪ್ಪ ತೊಗೊಂಡೇ ದೇವರೇ ಅಂತ. ಯಾರ್ಯಾರು ಐಫೋನ್ ಯೂಸರ್ ಇದ್ರೋ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿರೋ ಅಂತಾನೆ ಅನಿಸುತ್ತೆ. ಏನು ಮಾಡ್ತೀರೋ ನೋಡಿರಿ. ಐಫೋನ್ ತೊಗೊಳ್ಳೋದು ಈಸಿ ಅಲ್ಲ, ಬಟ್ ಐಫೋನ್ ತೊಗೊಂಡ್ಮೇಲೆ ಮೇಂಟೈನ್ ಮಾಡೋದು ಭಾರಿ ಕಷ್ಟ. ಐಫೋನ್ ಏನೋ ಈಸಿಯಾಗಿ ತೊಗೊಂಡ್ಬಿಡ್ತೀವಿ, ಬಟ್ ಐಫೋನ್ನ ಚಾರ್ಜರ್ ಕೂಡ ಖರೀದಿ ಮಾಡ್ಬೇಕು. ಐಫೋನ್ ಚಾರ್ಜ್ ಕೂಡ ಕೊಡಲ್ಲ, ಓನ್ಲಿ ಕೇಬಲ್ ಕೊಡ್ತಾರೆ, ಅಡಾಪ್ಟರ್ ಕೊಡಲ್ಲ. ಏನು ಮಾಡೋದು ಸ್ವಾಮಿ? ಅದ್ರಾಗ ಬೇರೆ ಐಫೋನ್ ಚಾರ್ಜ್ ಬೇರೆ ನಿಲ್ಲಲ್ಲ. ಯಾಕಂದರೆ ಇವತ್ತು ನಾನು ಫುಲ್ ನ್ಯಾವಿಗೇಷನ್ ಹಾಕಿದ್ನಲ್ವಾ. ಸೊ ನಂಗೆ ರೂಟ್ ಗೊತ್ತಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ರೂಟ್ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಬಂದಿರೋದು. ಸೊ ಅದಕ್ಕೆ ನ್ಯಾವಿಗೇಷನ್ ಹಾಕೊಂಡೇ ಬಂದಿರೋದು ನಾನು. ನ್ಯಾವಿಗೇಷನ್ ಇಲ್ಲಾಂದರೆ ಯಾವ ಕಡೆ ಹೋಗ್ತಿದ್ದೋ ನನಗೆ ಗೊತ್ತಿಲ್ಲ. ನ್ಯಾವಿಗೇಷನ್ ಹಾಕಿದ್ರು ಕೂಡ ಎಷ್ಟು ಲೇಟ್ ಆಗ್ಯದಂದರೆ, ನ್ಯಾವಿಗೇಷನ್ ಹಾಕಿಲ್ಲ ಅಂದರೆ ಎಷ್ಟು ಲೇಟ್ ಆಗ್ಬೋದು ಯೋಚನೆ ಮಾಡಿ ನೀವೇ ಸ್ವಲ್ಪ. ಅದಕ್ಕೆ ಒಂದು ಆ್ಯಂಡ್ರಾಯ್ಡ್ ಇಟ್ಕೊಂಬರ್ಬೇಕು, ಒಳ್ಳೆಯದು. ಈ ಕಡೆ ಸಾಂಗು ಕೆಳಗಿಲ್ಲ, ಸಾಂಗ್ ಕೇಳಿದ್ರೆ ಚಾರ್ಜ್ ಹೋಗುತ್ತಾನೋ ಭಯ. ಏನು ಮಾಡೋದು ಸ್ವಾಮಿ? ಅದಕ್ಕೆ ಫ್ರೆಂಡ್ಸ್, ನೀವು ಯಾರು ರೈಡ್ ಮಾಡೋಕ್ಕಿದ್ರೆ 2 ಫೋನ್ ಇಟ್ಕೊಳ್ರಿ. ಒಂದು ಆ್ಯಂಡ್ರಾಯ್ಡ್ ಅಂತೂ ಕಂಪಲ್ಸರಿ ಇಟ್ಕೊಳ್ರಿ, ಯಾಕಂದ್ರೆ ಚಾರ್ಜ್ಗೋಸ್ಕರನೇ ಅಂತ ಇಟ್ಕೊಳ್ರಿ. ಒಂದು ಪವರ್ ಬ್ಯಾಂಕ್ ಅಂತೂ ಕಂಪಲ್ಸರಿ ಇಟ್ಕೊಳ್ರಿ. ಏನು ಮಾಡೋದು, ನಮ್ಮ ಹತ್ರ ಇಲ್ಲಲ್ಲ ಪವರ್ ಬ್ಯಾಂಕ್. ಸೊ ತಂದಿದ್ದು ಯೂಸ್ ಆಗಲಿಲ್ಲ, ಮತ್ತು ಅವನ್ನೇ ಕೊಡ್ಬೇಕು, ಹೋಗಿ ಏನು ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ಇನ್ನೊಂದು ನಂದು 5K ಸಬ್ಸ್ಕ್ರೈಬ್ನ ಪ್ಲೀಸ್ ಕಂಪ್ಲೀಟ್ ಮಾಡಿ ಫ್ರೆಂಡ್ಸ್. ತುಂಬ ದಿನದಿಂದ ಟ್ರೈ ಮಾಡ್ತಿದ್ದು, ಬಟ್ ಆಗ್ತಿಲ್ಲ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಬೇಗ 5K ಮಾಡಿಬಿಡಿ. ನೋಡೋಣ ಈ ವಿಡಿಯೋಗೆ ಫಸ್ಟ್ ಮೋಟೋ ಬ್ಲಾಗ್ ನಂದು. ಸೊ ಎಷ್ಟು ಸಪೋರ್ಟ್ ಮಾಡ್ತೀರಂತ ಗೊತ್ತಾಗುತ್ತೆ. ಸೊ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ವೀಡಿಯೋ ಮಾಡೋಕ್ಕೆ ನಮ್ಗೆ ಎನರ್ಜಿ ಬರುತ್ತೆ. ಸೊ ಅದಕ್ಕೋಸ್ಕರ ಕೇಳ್ಕೊತಿರೋದು.
ನೀವು ಎಷ್ಟು ಸಪೋರ್ಟ್ ಮಾಡಿದ್ರೆ ಅಷ್ಟು ವೀಡಿಯೋ ಮಾಡಾಕ್ಬೋದು. ಯಾಕಂದರೆ ನೀವು ಸಪೋರ್ಟೇ ಮಾಡಿಲ್ಲ ಅಂದರೆ ನಮಗೆ ವೀಡಿಯೋ ಮಾಡಿದ್ರು ಕೂಡ ಒಂಥರ ವ್ಯೂಸು ಲೈಕ್ಸ್ ಏನು ಬಂದಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ ನಮಗೆ. ಯಾಕಂದರೆ ಇಷ್ಟು ಕಷ್ಟಪಟ್ಟಿದ್ದು ಬರಲಿಲ್ಲಲ್ಲಪ್ಪ ಅಂತ ಒಂಥರ ಮನಸ್ಸು ಹೋಗ್ಬಿಡುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ. ಅದಕ್ಕೋಸ್ಕರ ಎಷ್ಟು ವ್ಯೂಸ್ ಬರ್ತೋ ಅಷ್ಟು ಇಷ್ಟ ಜಾಸ್ತಿ ಬರುತ್ತೆ ಇದಾರಪ್ಪ ಫಾಲೋವರ್ಸು ಅನ್ನೋದು ಖುಷಿ ಇರುತ್ತೆ. ಸೊ ಅದಕ್ಕೋಸ್ಕರ ಬೇಗ ಬೇಗ ಮಾಡಿ ಎಲ್ಲರೂ ವಿಡಿಯೋ ಅಂದರೆ ಇನ್ನೊಂದು ಎಲ್ಲರೂ ಕೊನೆಯವರೆಗೂ ನೋಡಿ ಪ್ಲೀಸ್ ವಿಡಿಯೋನ. ಇದು ನಂದು ಕ್ಯಾಮ್ರಾ DJI Action 3 ಇದು ಆಸ್ಮಾ Action 3 ಇದು. ಸೊ ಕ್ಲಾರಿಟಿ ಹೆಂಗೆ ಬರುತ್ತೆ ಗೊತ್ತಿಲ್ಲ, ವಿಡಿಯೋ ಹಾಕ್ಮೇಲೆ ನೋಡಿ. ನಿಮಗೆ 4Kಲಿ ಇದು ಶೂಟ್ ಆಗುತ್ತೆ, ಬಟ್ ನಿಮಗೆ ಯಾವ ಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ನೋಡಿ ಹೇಳ್ಬಿಡಿ ಕ್ವಾಲಿಟಿ ಹೆಂಗಿದೆ ಅಂತ ಒಂದು ಸಾರಿ ನೋಡಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಇವಾಗ ಬನ್ನಿ ಹೋಗೋಣ. ಇನ್ನೊಂದು ಏನಪ್ಪ, ನನ್ನ ಫ್ರೆಂಡ್ ಕೂಡ ಶೇಖರ್ ಅಂತ ಇದ್ದಾನೆ. ಸೊ ಅವನು ಸಿಟಿಲಿ ಕ್ಲಿಪ್ಪರಾಗಿ ವರ್ಕ್ ಮಾಡ್ತಾನೆ ಒಂದು ಸ್ಟುಡಿಯೋದಲ್ಲಿ. ಬಟ್ ಅವನು ರೈಡಿಂಗ್ ಮಾಡ್ಬೇಕಂತ ಆಸೆ, ಅದೇ ಹೇಳಿದ್ನಲ್ಲ ಬೆಳಿಗ್ಗೆ. ಅವನು ರೈಡರ್ ಆಗ್ಬೇಕಂತ ಆಸೆ, ಬಟ್ ಅವನ ಹತ್ರ ಗಾಡಿ ಇಲ್ಲ, ಅವನಿಗೆ ಎಕ್ಸ್ಪಲ್ಸ್ ಬೇಕಂತೆ. ಸೊ ಅದಕ್ಕೋಸ್ಕರ ಅವನು ಇನ್ನೊಂದು ಪ್ಲ್ಯಾನ್ ಮಾಡವನೇ ಏನೇನೇ ತೆಗೆದು ಹಾಕ್ಬೇಕು ಅಂತ. ಬಟ್ ಅದಕ್ಕೋಸ್ಕರ ಲೇಟ್ ಆಗ್ತಿದೆ. ಯಾಕಂದ್ರೆ ಅವ್ನು ಎಷ್ಟು ಬೇಗ ತೆಗಿತಾನೋ ಅಷ್ಟು ಬೇಗ ನಾವು ರೈಡಿಂಗ್ ಸ್ಟಾರ್ಟ್ ಮಾಡ್ತೀವಿ ಇವರು, ನಾನು ಮತ್ತು ಅವನು ಇಬ್ಬರು. ಯಾಕಂದರೆ ನನಗೂ ಒಬ್ಬನಿಗೆ ಹೋಗಕ್ಕೆ ಅಲ್ಲಿ ಹೋಗೋಕ್ಕೆ ಭಯ ಅಂತಂದರೆ ಈ ಸೋಲೋ ರೈಡ್ ನಿಮಗೆ ಗೊತ್ತಲ್ಲ ಎಷ್ಟು ಕ್ರಿಟಿಕಲ್ ಇರುತ್ತೆ. ಪೆಟ್ರೋಲ್ ಖಾಲಿ ಆಗುತ್ತೋ ಏನಾಗುತ್ತೋ ಗೊತ್ತಾಗಿರಲ್ಲ. ಯಾವ ಲೂಟು ಅಂದರೆ ಸ್ವಲ್ಪ ಧೈರ್ಯ ಕಮ್ಮಿ ಇರುತ್ತೆ ಆಟೋಮೆಟಿಕ್ಕಾಗಿ. ಇಬ್ಬರು ಇದ್ದರೆ ಏನು ಧೈರ್ಯ ಆರಾಮಾಗಿ ಬರುತ್ತೆ, ಎಲ್ಲಾದರೂ ಹೋಗಿ ಸುತ್ತಾಡ್ಕೊಂಬರ್ಬೋದು. ಈಗ ನೈಟ್ ಅಂದರೆ ಎಷ್ಟು ಕಷ್ಟ ಆಗುತ್ತೋ ಒಬ್ಬೊಬ್ಬರೇ ಇರೋದು, ಭಾರಿ ಕಷ್ಟ ಆಗಲ್ಲ. ಫ್ರೆಂಡ್ಸ್ ಇದ್ದರೆ ಏನೋ ಮಾಡ್ಬೋದು, ಒಬ್ಬರಲ್ಲೇ ಇಬ್ಬರು ಇರಲೇಬೇಕು ರೈಡಿಂಗ್ ಟೈಮಲ್ಲೆಲ್ಲ, ಇಲ್ಲಾಂದರೆ ಭಾರಿ ಕಷ್ಟ. ಅದಕ್ಕೆ ನೋಡೋಣ, ಅವ್ನು ಬೇಗ ತೊಗೋಬೇಕು. ಒಂದೆಲ್ಲ ಬ್ಯಾಂಕ್ ಎಲ್ಲ ಅಕೌಂಟೆಲ್ಲ ರೆಡಿಯಾಗಿದೆ. ಸೊ ನೋಡೋಣ ಅವ್ನು ಎಷ್ಟು ಬೇಗ ತೊಗೋತಾನೆ. ಜನವರಿಗೆ ತೊಗೋತಾನಂತ ಇದ್ದಾನೆ. ಜನವರಿಗೆ ತೆಗೆದ್ರೆ ಜನವರಿ ಸ್ಟಾರ್ಟಿಂಗಲ್ಲೇ ಸ್ಟಾರ್ಟ್ ಮಾಡೋದು ಮೋಟೋ ರೈಡಿಂಗ್ನ. ಅದಕ್ಕೋಸ್ಕರ ನೋಡಿ ಫ್ರೆಂಡ್, ಇದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಏನು ಗೊತ್ತಾ, ಇದು ಇಲ್ಲಿ ಏನು ಕಾಣುತ್ತಾ ಬಿಡ್ತಾ ಗೊತ್ತಿಲ್ಲ. ಈ ಸರ್ಕಲ್ ಜೈಲಿ ಅಂತ ಅಂತಾರಲ್ಲ ಗೊತ್ತಾ, ಅದಂತ ಏನು ಈ ಟೈಮ್ ಕಾಣಿಸುತ್ತೆ ನಿಮಗೆ. ನೀವು ನೋಡ್ಬೋದು ಎಲ್ಲ ಕಡೆ ರೋಡ್ ಇಲ್ಲನ್ನು ಮನೆಯಿಂದಾಗಲಿ ಎಲ್ಲಾದರೂ ಕಾಣಿಸುತ್ತೆ. ಅದು ಉತ್ತರ ಕರ್ನಾಟಕಕ್ಕೆ ರಿಲೇಷನ್ಶಿಪ್ ಅಂದರೆ ಇದೆ ಅನಿಸುತ್ತೆ ಮೋಸ್ಟ್ಲಿ. ಬೇಕಾದರೆ ಈ ಕಡೆ ಮೈಸೂರು ಮಂಡ್ಯ ಸೈಡ್ ನೋಡಿ, ಬೇಕಾದರೆ ಇದು ಕಾಣಿಸೋದೇ ಇಲ್ಲ ಆಲ್ಮೋಸ್ಟ್ ಅಲ್ಲ. ಏನೋ ಇದ್ರೂ ಅಲ್ಲೂ ಇಲ್ಲೂ ಇರ್ಬೋದು, ಬಟ್ ಜಾಸ್ತಿ ಅಂತೂ ಇಲ್ಲವೇ ಇಲ್ಲ. ಸೊ ನಮ್ಮ ಸೈಡ್ ಬಂದರೆ ಜಾಸ್ತಿ ಇರೋದು ಅದೇ, ಇನ್ಯಾವುದೂ ಇಲ್ಲ. ಅದೇ ಪ್ರಾಬ್ಲಮ್, ಏನೂ ಮಾಡೋಕ್ಕಾಗಲ್ಲ. ಅಂದರೂ ನಮ್ಮ ಕಡೆ ವಾತಾವರಣ ತುಂಬ ಸೂಪರು. ಯಾಕಂದರೆ ನಮ್ಮ ಕಡೆ ಜನ ಒಳ್ಳೆ ಮನುಷ್ಯನವರು, ಅದಕ್ಕೋಸ್ಕರ ಅಲ್ಲಿ ಇದ್ದಾರೆ ಎಲ್ಲ ಕಡೆನೂ. ಬಟ್ ಅಂದರೆ ನಮ್ಮ ಕಡೆದವ್ರು ಬೇಗ ಸ್ಪಂದಿಸ್ತಾರೆ, ಬೇರೆ ಕಡೆ ಎಲ್ಲ ಸಿಟಿಲೆಲ್ಲ ಸ್ಪಂದಿಸಲ್ಲ. ಯಾರು ಅಂತ ಮನೆ ಹತ್ರ ಹೋದ್ರೆ ನೀರು ಕೊಡೋಲ್ಲ. ನಮ್ಮ ಸೈಡ್ ಬಂದು ನೋಡಿ, ನೀರಂದಲ್ಲಿ ಊಟ ಹಾಕಿ ಕಳಿಸ್ತಾರೆ. ಸೊ ಅದೇ ಉತ್ತರ ಕರ್ನಾಟಕ ಸ್ಪೆಷಲ್. ಇನ್ನು ಮನೆಗೆ ಹೋಗ್ಬೇಕು, ಟೈಮ್ 6 ಗಂಟೆ ಆಗುತ್ತೆ. ಬಾಡಿ ಎಲ್ಲ ಫೇನ್ ಆಗ್ತಿದೆ. ಯಪ್ಪ ದೇವರೇ, ಇನ್ನು ಯಾವಾಗ ರೀಚ್ ಆಗ್ತೀನೋ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಫ್ರೆಂಡ್ಸ್ ಫಸ್ಟ್ ಟೈಮ್ ಫ್ರೆಂಡ್ಸ್ ಇಷ್ಟು 600 ಕಿಲೋಮೀಟರ್ ರೈಡ್ ಮಾಡ್ತಿದ್ದೀನಿ ಒಬ್ಬನೇ ಅಂದರೆ ಫಸ್ಟ್ ಟೈಮ್. ನಾನು ಧೈರ್ಯ ಮೆಚ್ಚಬೇಕಾಗಿದೆ. ನಾನು ಕೂಡ ಏನು ಕಮ್ಮಿ ಇಲ್ಲ, ನಾನು ರೈಡರ್ ಆಗ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸ್ಟಾರ್ಟಿಂಗಲ್ಲಿ ನನಗೆ ಧೈರ್ಯ ಕಮ್ಮಿ ಇತ್ತು, ಇಲ್ಲ ಆಗುತ್ತೋ ಇಲ್ಲೋ ಅಂತ. ಇವತ್ತು ಬಂದಲ್ಲ 100% ಧೈರ್ಯ ಬಂತು, ನಾನು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಅಂತ. ನಾನು ತುಂಬ ಜನ ಮೋಟೋ ಬ್ಲಾಗ್ ನೋಡಿದ್ದೀನಿ, ಕನ್ನಡ ಆಗಲಿ ಹಿಂದಿ ಆಗಲಿ, ತುಂಬ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನೋಡ್ತಿರ್ತೀನಿ. ಯಾವ ಥರ ರೈಡ್ ಮಾಡ್ತಾರೆ, ಯಾವ ಥರ ಹೋಗ್ತಾರೆ ಅನ್ನೋದು, ಅವ್ರು ಏನೇನು ಟೂಲ್ಸ್ ಇಟ್ಕೊಂಡು ಹೋಗ್ತಾರೆ, ಏನೇನು ಐಟಮ್ಸ್ ಇಟ್ಕೊಂಡು ಹೋಗ್ತಾರೆ ಅಂತ ನೋಡ್ತಾ ಇರ್ತೀನಿ. ಬಟ್ ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ ಆಲ್ ಯೂಟ್ಯೂಬ್ ನೋಡೇ ಕಲ್ತಿರೋದು ಇದೆಲ್ಲ ಮೋಟೋ ಬ್ಲಾಗ್ ಸೆಟಪ್ನ. ನಂಗೆ ಮುಂಚೆ ಐಡಿಯಾನೇ ಇರಲಿಲ್ಲ ಮೋಟೋ ಬ್ಲಾಗ್ ಅಂದರೆ ಏನು, ಮೋಟೋ ಬ್ಲಾಗ್ ಸೆಟಪ್ ಅಂದರೆ ಏನು ಗೊತ್ತಿಲ್ಲ. ಆ್ಯಕ್ಚುಲಿ ನಂಗೆ ಆ್ಯಕ್ಷನ್ ಕ್ಯಾಮ್ರಾನೇ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್. ಇವಾಗೆಲ್ಲ ಗೊತ್ತಾಗಿದೆ. ಬಟ್ ಇದು ಇನ್ನೂ ಶೂಟ್ ಮಾಡಿದ್ದೀನಲ್ಲ, ಸೊ ಇದು ಎಡಿಟ್ ಮಾಡೋದೇ ಕಷ್ಟ. ಇಷ್ಟೊಂದೆಲ್ಲ ಮ್ಯಾಚ್ ಮಾಡಬೇಕು ನೋಡಿ ಫ್ರೆಂಡ್ಸ್. ನಾವು ಇಷ್ಟೊಂದು ಕಷ್ಟಪಟ್ಟು ವೀಡಿಯೋ ಮಾಡಿ ನೈಟ್ ಎಲ್ಲ ಎಡಿಟ್ ಮಾಡಿ ಕಷ್ಟಪಟ್ಟು ಹಾಕ್ತೀವಿ, ಬಟ್ ನಮಗೆ ವ್ಯೂಸೇ ಬರೋಲ್ಲ. ಏನು ಮಾಡೋದು ಹೇಳಿ? ಅದಕ್ಕೋಸ್ಕರ ನಿಮ್ಮಿಂದನೇ ಸಾಧ್ಯ, ನೀವೇ ನಮ್ಮನ್ನು ಬೆಳೆಸ್ಬೇಕು. ಹೆಂಗೋ ಮಾಡಿ ಬೆಳೆಸಿ ಫ್ರೆಂಡ್ಸ್ ಪ್ಲೀಸ್. ಇವಾಗ ನಾನು ಮುಂದೆ ಸಿಗ್ತೀನಿ, ಯಾಕಂದರೆ ನನ್ನ ಕ್ಯಾಮ್ರಾದಲ್ಲಿ ಚಾರ್ಜು ಕೂಡ ಕಮ್ಮಿ. ಒಂದೇ ನನ್ನ ಹತ್ರ ಬ್ಯಾಟ್ರಿ ಇರೋದು ಒಂದೇ, ಸೊ ಎಕ್ಸ್ಟ್ರಾ ಬ್ಯಾಟ್ರೀಸ್ ಇಲ್ಲ. ನಾನು ತೊಗೊಂಡಿಲ್ಲ, ಪ್ರಾಮಿಸ್ ಒಂದೇ ತೊಗೊಂಡಿದ್ದು ನಾನು. ಓಕೆ, ಅದಕ್ಕೋಸ್ಕರ ಒಂದೇ ಬ್ಯಾಟ್ರಿಯಿಂದ ಮೇಂಟೈನ್ ಮಾಡ್ತಿದ್ದೀನಿ. ಹಂಗೋ ಹಿಂಗೋ ಐಫೋನಲ್ಲಿ ಶೂಟ್ ಮಾಡಿಕೊಂಡು, ಕ್ಯಾಮ್ರಾದಲ್ಲಿ ಶೂಟ್ ಮಾಡಿಕೊಂಡು. ಅದಕ್ಕೋಸ್ಕರ ಮುಂದೆ ಸಿಗ್ತೀನಿ ನಿಮಗೆ ಬೇರೆ ಲೊಕೇಶನಲ್ಲಿ. ಓಕೆನಾ? ವಿಡಿಯೋನ ಕೊನೆವರೆಗೂ ನೋಡಿ, ಯಾರೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ.
ಹಲೋ ಫ್ರೆಂಡ್ಸ್, ಸ್ವಾಗತ ಸುಸ್ವಾಗತ ನಮ್ಮ ಜೇವರ್ಗಿಗೆ. ಸೊ ನಾನು ಬಂದು ರೀಚ್ ಆಗಿದ್ದೀನಿ ಫೈನಲಿ. ಇವಾಗ ಟೈಮು 6:30. ನಾನು ಬೆಳಗ್ಗೆ ಬಿಟ್ಟಿದ್ದು 5 ಗಂಟೆಗೆ. ಸೊ ರೀಚ್ ಆಗಿದ್ದು 6:30. ಸೊ ಟೋಟಲಿ 13.5 hour. 13.5 hour ಅಂದರೆ ಸೊ NH ಬಂದರೆ ಬೇಗ ಬರ್ತಿದೆ. ಸೊ ಒಳಗಡೆ ಬಂದಲ್ಲ, ಸೊ ಹಂಗಾಗಿ ಲೇಟ್ ಆಯಿತು. ಅದ್ರಾಗ ಫಸ್ಟ್ ಟೈಮ್ ಅಲ್ವ, ಸೊ ನಾನು ನಿಧಾನನೇ ಬಂದೆ. ಯಾಕಂದ್ರೆ ನಿಧಾನನೇ ಪ್ರಧಾನ. ಸೊ ಅರ್ಜೆಂಟೇನೂ ಇರಲಿಲ್ಲ ಅಷ್ಟು, ಸೊ ಅದಕ್ಕೆ ನಿಧಾನ ಬಂದೆ. ಯಾರಾಗಲಿ ನಿಧಾನೇ ಬನ್ನಿ, ಯಾಕಂದ್ರೆ ಸುಮ್ಮನೆ ಅರ್ಜೆಂಟಲ್ಲಿ ಏನೂ ಪ್ರಾಬ್ಲಮ್ ಆಗ್ಬಾರ್ದು ಅದಕ್ಕೋಸ್ಕರನೇ. ನೋಡಿ, ಇದೇ ನಮ್ಮ ಜೇವರ್ಗಿ. ನಾನಿಲ್ಲೇ ಸ್ಕೂಲ್ ಕಾಲೇಜೆಲ್ಲ ಮಾಡಿದ್ದು. ನಮ್ಮೂರು ತುಂಬ ಖುಷಿ ಆಗ್ತಿದೆ ನಮ್ಮೂರಿಗೆ ಬಂದಿದ್ದು. ಸೊ ಸುಮಾರು 1 ವರ್ಷ 2 ತಿಂಗಳು ಅನಿಸುತ್ತೆ ಮೋಸ್ಟ್ಲಿ. 1 ವರ್ಷ ಆಯಿತು ಬಂದಿಲ್ಲ ನಮ್ಮೂರಿಗೆ. ಸೊ ಇವಾಗ ಬರ್ತಿದ್ದೀನಿ. ಸೊ ಹೇಗಿದೆ ಅಂತ ನೋಡಿ. ಇದೇ ನನ್ನ ಸರ್ಕಲ್ಲು. ಈ ಕಡೆ ಲೆಫ್ಟ್ ಹೋದರೆ ಸೊ ಬಿಜಾಪುರ ಹೋಗುತ್ತೆ. ಈಗ ಸ್ಟ್ರೈಟ್ ಬೀದರ್ ಗುಲ್ಬರ್ಗ. ಈ ಕಡೆಯಿಂದ ಒಂದಲ್ಲ, ನಾನು ಬೆಂಗಳೂರು. ಸೊ ಅದು ರೂಟು. ಸೊ ಈ ಕಡೆ ರೂಟ್ ನಮ್ಮ ಕಾಲೇಜ್. ಓಕೆ, ನಾನು ITI ಕಾಲೇಜ್ ಮಾಡಿರೋವಂಥದ್ದು. ಇದೇ ನೋಡಿ, ನಾನು SSLC ಮಾಡಿರೋ ಕಾಲೇಜ್. ಹೇಗಾಗಿದೆ, ಎಲ್ಲ ಹಾಳಾಗಿದೆ. ಮುಂಚೆ ಚೆನ್ನಾಗಿತ್ತು ನಾವು ಕಲಿಯಾಗ. ಸೊ ಬಟ್ ಇವಾಗೆಲ್ಲ ತುಂಬ ಹಾಳಾಗಿದೆ. ಏನೂ ಮಾಡೋಕ್ಕಾಗಲ್ಲ. ಎಷ್ಟು ವರ್ಷ ಆಯಿತು? 6 ವರ್ಷ ಆಯಿತು ಆಲ್ರೆಡಿ ನಾನು ಬೆಂಗಳೂರಿಗೆ ಹೋಗ್ಬಿಟ್ಟು. ಸೊ ಹೀಗಾಗೇ ಇರುತ್ತಾ ನೋ ಚಾನ್ಸ್. ಮುಂಚೆ ಇದೆಲ್ಲ ಇರಲಿಲ್ಲ. ಸೊ ಇವಾಗೆಲ್ಲ ಸ್ವಲ್ಪ ಅಪ್ಗ್ರೇಡ್ ಆಗಿ. ಏನು ಹೇಳಿ, ನಮ್ಮೂರು ನಮ್ಮ ಖುಷಿ. ಬೆಂಗಳೂರಲ್ಲಿ ಎಷ್ಟಿದ್ರು ಕೂಡ ನಮ್ಮೂರ ಥರ ಆಗೋಲ್ವಲ್ಲ. ಸೊ ಅದಕ್ಕೋಸ್ಕರ ನಾನು ಯಾವತ್ತಿದ್ರೂ ಒಂದಿನ ಇಲ್ಲಿಗೆ ಬರಬೇಕು. ಸೊ ನೀವು ಸಪೋರ್ಟ್ ಮಾಡಿದ್ರೆ, ನಾನೇನಾದರೂ ಯೂಟ್ಯೂಬಲ್ಲಿ ತುಂಬ ಮುಂದುವರೆದ್ರೆ, ಸೊ ಇಲ್ಲೇ ನಮ್ಮ ಊರಲ್ಲಿ ಇದ್ಬಿಟ್ಟು ನಾನು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ತೀನಿ. ಸೊ ಒಂದು ಡ್ಯಾನ್ಸ್ ಕ್ಲಾಸ್ ಕೂಡ ಓಪನ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನೀವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ತಾಯಿದ್ದೀನಿ. ಬೆಂಗಳೂರಲ್ಲಿ ಎಷ್ಟು ದಿವಸ ಅಂತ ಇರ್ತೀರ? ಜಾಸ್ತಿ ದಿವಸ ಇರೋಕ್ಕಾಗಲ್ಲ. ಅಲ್ಲಿ ಬಾಡಿಗೆ ಕಟ್ಟಿನೇ ಸಾಕಾಗುತ್ತೆ ನಮ್ಮ ಜೀವನ. ಸೊ ಅದಕ್ಕೋಸ್ಕರನೇ ನಮ್ಮೂರಿಗೆ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನಮ್ಮೂರು ಊಟ ಕಡಪ್ಪ, ನಾನೇ ಮರ್ತೋಗ್ಬಿಟ್ನಾ. ಇನ್ನೂ ನಾನು ಟ್ಯಾಬ್ಲೆಟ್ ಬೇರೆ ತೊಗೋಬೇಕು. ಟ್ಯಾಬ್ಲೆಟೇ ತೊಗೊಂಡಿಲ್ಲ ನಾನು, ಯಾಕಂದರೆ ಬಾಡಿ ಪೇನ್ ಆಗ್ತಿತ್ತು ತುಂಬ. ಸೊ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೋಬೇಕು, ಮತ್ತು ತಲೆನೋವಿಗೆ ಟ್ಯಾಬ್ಲೆಟ್ ತೊಗೋಬೇಕು. ಇಲ್ಲಾಂದರೆ ನಾನು ಇವತ್ತು ನೈಟ್ ನಿದ್ದೆ ಮಾಡಲ್ಲ. ಪಕ್ಕ ಟ್ಯಾಬ್ಲೆಟ್ ತೊಗೊಳ್ಳೇಬೇಕು ನಾನು. ಇದು ಡಾಟ್ ಟ್ಯಾಬ್ಲೆಟ್ ಕೊಡಿ. ಡಾಟ್ ಟ್ಯಾಬ್ಲೆಟ್. ಹಾಂ, ತಲೆನೋವಿಗೆ ಸ್ಲಿಪ್ ಇಲ್ಲ ಬ್ರದರ್, ಕಾಮನ್ ಟ್ಯಾಬ್ಲೆಟ್ ಅದು. ಹಾಂ, ಡಾಟ್. ಹಾಂ 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 ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಡಿ. ಡೋಲೋ ಕೊಡಿ 2. ಹಾಂ, ಅದು ಪೇನ್ ಕಿಲ್ಲರ್. ಡಾಟ್ ತಲೆನೋವಿಗೆ. ಹಾಂ, ಬಟ್ ಅದು ಸ್ಟ್ರಾಂಗ್ ಇರುತ್ತೆ, ಇದು ಅಷ್ಟು ಸ್ಟ್ರಾಂಗ್ ಇರೋಲ್ಲ. ಹಾಂ, ಅದು ಡಾಟ್ ತಲೆನೋವಿಗೆ. ಸೊ ಇದು ಬಾಡಿ ಪೇನ್ಗೆ. ಹಾಂ, ಇಲ್ಲ ಆಗುತ್ತೆ ಕೊಡಿ. 2 ಕೊಡಿ. ನಮ್ಮೂರಿಗೆ ಬ್ರದರ್. ಎರಡು ಮೆಂಟೋ ಪ್ಲಸ್ ಕೊಡಿ. ಮೆಂಟೋ ಪ್ಲಸ್. ಜಂಡು ಬಾಂಬ್ ಬ್ರದರ್, ಸಣ್ಣ ಇಲ್ಲ. ಓಕೆ, ಪರವಾಗಿಲ್ಲ ತೊಗೊಳ್ಳಿ. ಅದೇ ಇದೆಯಲ್ಲ ಮೆಂತವನೇ. ಇಲ್ಲ, ಡಾಟ್ ಟ್ಯಾಬ್ಲೆಟ್ ಇಲ್ಲಲ್ಲಪ್ಪ. ಗುರು, ನಮ್ಮೂರಲ್ಲಿ ನಂಗೆ ಟ್ಯಾಬ್ಲೆಟೇ ಸಿಗಲಿಲ್ಲ ಡಾಟ್ ತಲೆನೋವಿಗೆ. ಸೊ ಏನು ಮಾಡೋದು ನೋಡೋಣ. ನಮ್ಮ ಅಣ್ಣಗೆ ಹೇಳ್ತೀವಿ, ತೊಗೊಂಬರ್ತಾನೆ ಆಮೇಲೆ. ಇದೇ ನೋಡಿರಿ ನಮ್ಮ ಏರಿಯಾ ಸರ್ಕಲ್. ಹೋಗೋಣ, ತುಂಬ ದಿವಸ ಆಯಿತು ಹೋಗಿಲ್ಲ. ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ 1 ವರ್ಷ ಆದಮೇಲೆ. ನೋಡಿ ಎಷ್ಟೊಂದು ರಶ್ ಇದೆ. ದೇವರೇ,
ನೋಡ್ರಿ ನಮ್ಮ ಗುಲ್ಬರ್ಗ ನೇಮ್ ನಂಬರ್ ಪ್ಲೇಟ್ K32 ಬ್ರ್ಯಾಂಡ್ ಫ್ರೆಂಡ್ಸ್. ಫೈನಲಿ ಬಂದು ನಾನು ರೀಚ್ ಆಗಿದ್ದೀನಿ. ಸೊ ವೀಡಿಯೋನ ಎಡಿಟ್ ನಾಳೆ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಸೊ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್. ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.